2026 ವಿತ್ತೀಯ ವರ್ಷ ಅಂತ ಘೋಷಣೆ ಮಾಡೋದ್ರಿಂದ ಎಲ್ಲ ಉದ್ಯಮದಾರರಿಗೂ, ವ್ಯಾಪಾರಿಗಳಿಗೂ, ರೈತ ಬಾಂಧವರಿಗೂ, ತೆರಿಗೆದಾರರಿಗೂ ಹಾಗೂ ಎಲ್ಲ ನಾಗರಿಕರಿಗೂ ವಿತ್ತೀಯ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಸದಾ ನಗು ನಿಮ್ಮ ಮುಖದಲ್ಲಿರಲಿ, ಕಹಿ ನೆನಪುಗಳು ಮರೆಯಾಗಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಎಗ್ಗು ಮತ್ತು ಆಲೂಗಡ್ಡೆನ ಬಳಸ್ಕೊಂಡು ಸ್ಪೆಷಲ್ ಬೋಂಡ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 5 ಎಗ್ಗು, ಒಂದು 5 ಆಲೂಗಡ್ಡೆನ ತಗೊಂಡಿದ್ದೀನಿ. ಇವೆರಡನ್ನು ನಾವು ಕುಕ್ಕರಲ್ಲಿ ಮೊದಲಿಗೆ ಬೇಯಿಸ್ಕೋಬೇಕು. ಕುಕ್ಕರಿಗೆ ಎಗ್ಗು ಮತ್ತು ಆಲೂಗಡ್ಡೆನ ಒಟ್ಟಿಗೆ ಹಾಕಿ ಒಂದು 3 ವಿಜಲ್ ಬರೆಸ್ಕೊಳ್ಳೋಣ. ಈಗ ಆಲೂಗಡ್ಡೆನ ಕಟ್ ಮಾಡಿ ಹಾಕೊತಿದ್ದೀನಿ. ಈಗ ಇದನ್ನು 3 ವಿಜಲ್ ಕೂಗಿಸ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಎಗ್ ಆಲೂ ಬೋಂಡಗೆ ನಾನೊಂದು ಬ್ಯಾಟರ್ನ ರೆಡಿ ಮಾಡ್ಕೊತಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು, ಒಂದು ದೊಡ್ಡ ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊತಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಮೆಣಸಿನ ಪೌಡ್ರು, ಕಾಳು ಮೆಣಸಿನ ಪೌಡ್ರು, ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡ್ರು, ಒಂದು 1/2 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗಿರ್ಬೋದು, ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿರಬೇಕು. ಫ್ರೆಂಡ್ಸ್, ಕಡಲೆ ಹಿಟ್ಟಿನ ಬ್ಯಾಟರು ತುಂಬ ತಿಕ್ಕಾಗಿ ಇರ್ಬಾರ್ದು, ತುಂಬ ತಿನ್ನಾಗಿರ್ಬಾರ್ದು, ಒಂದು ಮೀಡಿಯಮ್ ರೇಂಜಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 10 ಮಿನಿಟ್ಸ್ ನಾವು ಇದನ್ನು ರೆಸ್ಟಿಗೆ ಇಟ್ಬಿಡಬೇಕು. ಚೆನ್ನಾಗಿ ನೆನ್ಕೋಬೇಕಿದು. ಬ್ಯಾಟರ್ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಹಿಂಗಿರಬೇಕು. ಈಗ 3 ವಿಸಿಲ್ ಆಗಿದೆ. ಎಗ್ಗುನ ಮತ್ತು ಆಲೂಗಡ್ಡೆನ ಸಿಪ್ಪೆ ಬಿಡಿಸ್ಕೊಂಡ್ಬಿಡೋಣ. ಈಗ ಎಗ್ಗು ಆಲೂಗಡ್ಡೆ ನೀಟಾಗಿ ಬೆಂದಿದ್ದಾವೆ. ಸಿಪ್ಪೆ ಬಿಡಿಸ್ಕೊಂಡ್ಬಿಡೋಣ. ಎಗ್ಗು ಆಲೂಗಡ್ಡೆನ ನಾನು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ನೀಟಾಗಿ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಎಗ್ನ ಈ ರೀತಿ ಸೆಂಟ್ರಿಗೆ ನಾವು 2 ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಸ್ಟಫಿಂಗ್ ಮಾಡಿ ನಾವು ಒಗ್ಗರಣೆ ಕೊಡಬೇಕು. ಕಾದಿರೋ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ಟಫಿಂಗ್ ಮಾಡಿರೋ ಆಲೂಗಡ್ಡೆನ 2 ನಿಮಿಷ ಬೇಯಿಸ್ಕೋಬೇಕು. ನಾನಿಲ್ಲಿ ಆಲೂಗಡ್ಡೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಆಯಿಲಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅರಿಶಿನ ಹಾಕ್ಬಿಟ್ಟು. ಈಗ ನಾನು ಆಲೂಗಡ್ಡೆನ ಹಾಕ್ಕೊತಿದ್ದೀನಿ ಸ್ಟಫಿಂಗ್ ಆಗಿರೋದನ್ನ. ಆಲೂಗಡ್ಡೆನ ನಾವು 2 ನಿಮಿಷ ಆಯಿಲಲ್ಲಿ ಬಾಡಿಸ್ಕೋಬೇಕು. ಫ್ರೆಂಡ್ಸ್, 2 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ಫ್ರೆಂಡ್ಸ್, ಇಲ್ಲಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ಆಲೂಗಡ್ಡೆ ಸ್ಟಫಿಂಗ್ಗೆ ನೀಟಾಗಿ ಉಪ್ಪು ಹಾಕೊಂಡು ಕಲಿಸ್ಕೊಂಡ್ಬಿಟ್ಟು ಇದರೊಳಗೆ ಸ್ಟಫಿಂಗ್ ಒಳಗಡೆ ಎಗ್ ಇಟ್ಟು ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಥರ ಓವಲ್ ಶೇಪಲ್ಲಿ ಉಂಡೆಗಳನ್ನ ಮಾಡಿಕೊಂಡು ನಾವು ಎತ್ತಿಟ್ಕೋಬೇಕು. ಎಲ್ಲ ಎಗ್ಗಿಗೂ ನಾನು ಆಲೂ ಸ್ಟಫಿಂಗ್ನ ಫಿಲ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಕಡಲೆ ಹಿಟ್ಟಲ್ಲಿ ಎದ್ಬಿಟ್ಟು ಎಣ್ಣೆಲಿ ಕರ್ದ್ಬಿಡೋದೆ. ಈಗ ನೀಟಾಗಿ ಕಡಲೆ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಬೇಕು. ನೀಟಾಗಿ ಎಲ್ಲದಕ್ಕೂ ಕಡಲೆ ಹಿಟ್ಟು ಚೆನ್ನಾಗಿ ಹತ್ಕೋಬೇಕು. ಈಗ ಇದನ್ನು ಎಣ್ಣೆಲಿ ಹಾಕಿ ಕರ್ದ್ಬಿಡು. ಕಾದಿರೋ ಎಣ್ಣೆಗೆ ನಾನು ಇಲ್ಲಿ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಕಾದಿರೋ ಎಣ್ಣೆಗೆ ಎಲ್ಲ ಸ್ಟಫಿಂಗ್ ಮಾಡಿರೋ ಆಲೂ ಎಗ್ನ ಹಾಕ್ಕೊಂಡು
ಫ್ರೆಂಡ್ಸ್, ಬೋಂಡ ನೀಟಾಗಿ ಬೆಂದಿದ್ದಾವೆ. ನಾನೀಗ ತಗೊಂಡ್ಬಿಡ್ತೀನಿ ಬೌಲಿಗೆ. ಫ್ರೆಂಡ್ಸ್, ಫೈನಲಾಗಿ ಹಾಲು ಎಗ್ ಬೋಂಡ ರೆಡಿಯಾಗಿದೆ. ನಾವು ದಿನಾಲೂ ಒಂದೇ ಥರ ಬೋಂಡ ಬಜ್ಜಿ ತಿಂದು ಬೇಜಾರಾಗಿದ್ದರೆ ಈ ಹಾಲು ಬೋಂಡನ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.